ಓಕೆ, ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ ಒಂದು ಸ್ಪೆಷಲ್ ಎಡಿಷನ್ ಸ್ಮಾರ್ಟ್ಫೋನ್ ಇದೆ. ಇದು ರೆಡ್ಮಿ ನೋಟ್ 13 ಪ್ರೋ ಪ್ಲಸ್ ವರ್ಲ್ಡ್ ಚಾಂಪಿಯನ್ಸ್ ಎಡಿಷನ್ ಅಂತ. ಈ ಸ್ಮಾರ್ಟ್ಫೋನ್ನ ರೆಡ್ಮಿನವರು 2022ನೇ ಇಸ್ವಿಯಲ್ಲಿ ಫುಟ್ಬಾಲ್ ವರ್ಲ್ಡ್ ಕಪ್ಪನ್ನು ವಿನ್ ಆದಂಥ ಅರ್ಜೆಂಟೈನಾ ಟೀಮ್ ಜೊತೆಗೆ ಕೊಲ್ಯಾಬ್ರೇಟ್ ಆಗಿ ಮಾಡಿರುವಂಥ ಸ್ಮಾರ್ಟ್ಫೋನು. ನೋಡ್ತಾ ಇದ್ದಾರೆ ಈ ಬಾಕ್ಸ್ ಮೇಲ್ಗಡೆ ಅರ್ಜೆಂಟೈನಾ ಟೀಮ್ ಜರ್ಸಿಯಲ್ಲಿರುವಂಥ ಕಲರ್ನೇ ಹಾಕಿದ್ದಾರೆ ಮತ್ತು ಅರ್ಜೆಂಟೈನಾ ಟೀಮಿಂದು 3 ಪ್ಲೇಯರ್ಗಳ ಫೋಟೋ ಕೂಡ ಹಾಕಿದ್ದಾರೆ. ಇದೇ ಅರ್ಜೆಂಟೈನಾ ಟೀಮಲ್ಲಿ ಲಿಯೋನೆಲ್ ಮೆಸ್ಸಿ ಸಹ ಇರುವಂಥದ್ದು. ಆಯಿತಾ, ಮೋಸ್ಟ್ ಪಾಪ್ಯುಲರ್ ಫುಟ್ಬಾಲರು. ಮೋಸ್ಟ್ಲಿ ರೆಡ್ಮಿನವ್ರಿಗೆ ಈ ಮೆಸ್ಸಿಗೆ ಸ್ಪಾನ್ಸರ್ ಮಾಡೋಕ್ಕಾಗಿಲ್ಲ ಅಂತ ಕಾಣುತ್ತೆ. ಅದರಿಂದ ಯಾರೋ ಬೇರೆ 3 ಜನ ಪ್ಲೇಯರ್ಗಳ ಫೋಟೋ ಹಾಕಿದ್ದಾರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ನಮ್ಮ ದೇಶದಲ್ಲಿ ಫುಟ್ಬಾಲಿಗೆ ಅಷ್ಟೊಂದು ಕ್ರೇಜ್ ಇಲ್ಲ. ಆಯಿತಾ, ಇದೇ ಜಾಗದಲ್ಲಿ ಮೋಸ್ಟ್ಲಿ ನಮ್ಮ ಇಂಡಿಯನ್ ಟೀಮೋ ಅಥವಾ IPLದು ನಮ್ಮ RCBನೋ ಹಾಕಿದರೆ ಹೆವಿ ಜಾಸ್ತಿ ಕ್ರೇಜ್ ಇರ್ತಿತ್ತು ನಂಗೆ ಅನ್ನಿಸ್ದಂಗೆ. ಬಟ್ ಸ್ಟಿಲ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನೋಡ್ತಾ ಇದ್ದೀರಾ, ಎಲ್ಲ ಆ್ಯಂಗಲಿಂದ ಈ ಒಂದು ಸ್ಮಾರ್ಟ್ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ನೋಡ್ತಾ ಇದ್ದೀರಾ ಶಾಮಿ ಇಂಡಿಯಾ 10th ಆ್ಯನಿವರ್ಸರಿ ಅಂತ. ಸೊ ಈ ಆ್ಯನಿವರ್ಸರಿ ಸ್ಪೆಷಲ್ಗೋಸ್ಕರ ಈ ಒಂದು ಎಡಿಷನ್ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ದೀರಾ ನಂಬರ್ 10. ಆ್ಯಕ್ಚುಲಿ ಈ ನಂಬರ್ 10 ಏನಿದೆ ಇದು ಲಿಯೋನೆಲ್ ಮೆಸ್ಸಿದು ಜರ್ಸಿ ನಂಬರ್ ಕೂಡ ಹೌದು. ಕೋಇನ್ಸಿಡೆನ್ಸ್ ನೋಡಿ, ಆಯಿತಾ. ಮೆಸ್ಸಿ ಜರ್ಸಿ ನಂಬರು 10, ಶಾಮಿ ಇಂಡಿಯಾದು ಆ್ಯನಿವರ್ಸರಿ ನಂಬರ್ ಕೂಡ ಆ್ಯನಿವರ್ಸರಿ ಅಂದರೆ 10ನೇ ಆ್ಯನಿವರ್ಸರಿ. 10 ವರ್ಷ ಆಗಿದೆ ನಮ್ಮ ದೇಶಕ್ಕೆ ಬಂದು ಈ ಶಾಮಿ ರೆಡ್ಮಿನವರು. ಸೊ ನೋಡ್ತಾ ಇದ್ದೀರಾ, ಸೊ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಸೊ ಕಾರ್ಡ್ ಹಿಂದ್ಗಡೆ ಇವ್ರು ಏನು ಅರ್ಜೆಂಟೀನಾದವರು 2022ರಲ್ಲಿ ವರ್ಲ್ಡ್ ಕಪ್ಪನ್ನು ವಿನ್ ಆದರು, ಕಪ್ಪನ್ನು ಎತ್ತಿಡಿತಾ ಇರುವಂಥ ಫೋಟೋ ಮತ್ತು ಆ ಟೀಮಲ್ಲಿ ಯಾರೆಲ್ಲ ಇದ್ದರು ಎಲ್ಲದನ್ನು ಕೂಡ ಈ ಕಾರ್ಡಲ್ಲಿ ಕೊಟ್ಟಿದ್ದಾರೆ. ಈ ಬಾಕ್ಸ್ ಹಿಂದ್ಗಡೆನೂ ಕೂಡ ನೋಡ್ತಾ ಇದ್ದೀರಾ, ಇಲ್ಲಿ ಫುಟ್ಬಾಲಿಂದು ಫೀಲ್ಡಿಂದು ಮಾರ್ಕಿಂಗ್ಸ್ ಎಲ್ಲ ಇದೆ. ಸೊ ಇದರಲ್ಲೂ ಕೂಡ ಚಾಂಪಿಯನ್ಸ್ ಎಡಿಷನ್ ಅಂತೆಲ್ಲ ಹಾಕಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಸ್ಮಾರ್ಟ್ಫೋನ್ ಆಮೇಲೆ ತೋರಿಸ್ತೀನಿ. ಫಸ್ಟ್ ನೋಡ್ತಾ ಇದ್ದೀರಾ ಚಾರ್ಜರ್ನ ಕೂಡ ಇವರು ಕಸ್ಟಮೈಸ್ ಮಾಡಿದ್ದಾರೆ. ಇದರಲ್ಲೂ ಕೂಡ ಸೇಮ್ ಅರ್ಜೆಂಟೈನಾ ಟೀಮ್ ಜರ್ಸಿ ಟೆಕ್ಸ್ಚರ್ ಡಿಸೈನ್ ಸಹ ಸಿಗ್ತಾ ಇದೆ. ಅವ್ರದ್ದು ಲೋಗೋ ಸಹ AFA ಲೋಗೋ ಇದೆ. ಮತ್ತು ಅವ್ರು ಯಾವುದೆಲ್ಲ ವರ್ಷದಲ್ಲಿ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ, 1978, 1986, 2022, 3 ವರ್ಷ 3 ಸಲ ವರ್ಲ್ಡ್ ಕಪ್ಪನ್ನು ವಿನ್ ಆಗಿದ್ದಾರೆ. ಸೊ ಈ ಚಾರ್ಜರ್ನ ಕೂಡ ಕಸ್ಟಮೈಸ್ ಮಾಡಿದ್ದಾರೆ ಮತ್ತು ಚಾರ್ಜಿಂಗ್ ಕೇಬಲ್ನ ಕೂಡ ಕಲರ್ ಚೇಂಜ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಈ ಸಿಮ್ ಎಜೆಕ್ಷನ್ ಪಿನ್ ಮೇಲೂ ಸಹ ಒಂದು ಸೈಡ್ ಅರ್ಜೆಂಟೈನಾ ಲೋಗೋ ಇದೆ, ಇನ್ನೊಂದು ಸೈಡ್ ಫುಟ್ಬಾಲ್ ಇದೆ. ಇದರ ಜೊತೆಗೆ ಒಂದು ನಾರ್ಮಲ್ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ನಾರ್ಮಲ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೆನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಹೆವಿ ಪ್ರೀಮಿಯಮ್ ಆಗಿದೆ, ಹೆವಿ ಕ್ರೇಜಿ ಕಸ್ಟಮೈಸೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಫೋನ್ ಹಿಂದ್ಗಡೆನೂ ಸಹ ಈ ಅರ್ಜೆಂಟೈನಾ ಟೀಮ್ ಇಂದು ಜರ್ಸಿ ಟೆಕ್ಸ್ಚರು ಮತ್ತು ಮೆಸ್ಸಿದು ನಂಬರ್ 10 ಹೆಂಗಾಯಿತು ಅಂದರೆ ಆಗಲೇ ಹೇಳ್ದಂಗೆ 10th ಆ್ಯನಿವರ್ಸರಿ, ಈ ಕಡೆ ಜರ್ಸಿ ನಂಬರ್ 10 ಆಗಬೇಕು. ಎಲ್ಲ ಆದಂಗೆ ಒಂಥರ, ಆಯಿತಾ. ಸೊ ಬೆಂಕಿ ವಿಷಯ. ಮತ್ತು ರೆಡ್ಮಿ ಅಂತ ಲೋಗೋ ಇದೆ, ಈ ಕಡೆ ಅರ್ಜೆಂಟೈನಾದು ಲೋಗೋ ಸೂಪರಾಗಿ ಮಾಡಿದ್ದಾರೆ ಗುರು. ಸ್ಮಡ್ಜಸ್ ಕೂಡ ಸ್ವಲ್ಪನೂ ಆಗ್ತಾಯಿಲ್ಲ. ಸಖತ್ ಪ್ರೀಮಿಯಮ್ ಆಗಿ ಕಾಣುತ್ತೆ. ಕಲೆಕ್ಟರ್ಸ್ ನೀವೇನಾದರೂ ಆಗಿದ್ದೀರ ಅಂದರೆ, ಫುಟ್ಬಾಲ್ ಫ್ಯಾನ್ ಏನಾದರೂ ಆಗಿದ್ದೀರ ಅಂದರೆ, ನಂಗೆ ಅನ್ನಿಸ್ದಂಗೆ ನಿಮ್ಮಂಥವ್ರಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು. ಮತ್ತು ಇದ್ರ ಹಿಂದ್ಗಡೆನೂ ಸಹ ಅವ್ರು ಯಾವುದೆಲ್ಲ ವರ್ಷ 3 ಸ್ಟಾರ್ ಹಾಕ್ಬಿಟ್ಟು ಯಾವುದೆಲ್ಲ ವರ್ಷ ಅವರು ವರ್ಲ್ಡ್ ಕಪ್ಪನ್ನು ವಿನ್ ಆಗಿದ್ದಾರೆ, ಸೊ ಅದನ್ನೆಲ್ಲ ಹಾಕಿದ್ದಾರೆ. ಅವ್ರದ್ದು ಯೂಶ್ವಲಿ ಏನಂತ ಅಂದರೆ ಅವ್ರದ್ದು ಕಂಟ್ರಿದು ಅಂದರೆ ಆ ದೇಶದ ಫುಟ್ಬಾಲ್ ಲೋಗೋ ಏನಿರುತ್ತೆ ಅದ್ರ ಮೇಲ್ಗಡೆ ಅವ್ರು ಎಷ್ಟು ಸಲ ವರ್ಲ್ಡ್ ಕಪ್ಪನ್ನು ವಿನ್ ಆಗಿರ್ತಾರೆ ಅಷ್ಟು ಸ್ಟಾರ್ ಇರುತ್ತಂತೆ. ಸೊ ಇದರಲ್ಲೂ ಕೂಡ 3 ಸ್ಟಾರ್ ಇದೆ. ಸೊ ಅದನ್ನು ಬಿಟ್ಟರೆ ಈ ಒಂದು ಫೋನ್ ಆನ್ ಮಾಡಿದ್ರೆ ಇದ್ರ ಒಳಗಡೆನೂ ಕೂಡ ಅವರು ಈ ಅರ್ಜೆಂಟೈನಾದು ಥೀಮನ್ನು ಹಾಕಿದ್ದಾರೆ, ಆಯಿತಾ. ಸೊ ಅನ್ಲಾಕ್ ಮಾಡಿದ ತಕ್ಷಣ ಪ್ಲೇಯರ್ಸ್ಗಳು ಕಾಣ್ತಾರೆ ಲಾಕ್ ಸ್ಕ್ರೀನಲ್ಲಿ. ಮತ್ತು ಅನ್ಲಾಕ್ ಮಾಡಿದ ತಕ್ಷಣ ಒಳಗಡೆ ವಾಲ್ಪೇಪರ್ ಕೂಡ ಹಾಕಿದ್ದಾರೆ. ಮತ್ತು ಅವರೇನು ಐಕಾನ್ಸ್ ಇದೆ, ಐಕಾನ್ಸು ಅಂತ ಅಂದರೆ ಅದನ್ನು ಕೂಡ ಕಸ್ಟಮೈಸ್ಡೇ, ಬಟ್ ರಿಲೆವೆಂಟ್ ಆಗಿಲ್ಲ. ಏನಾದರೂ ಡಿಫ್ರೆಂಟಾಗಿ ಇನ್ನೂ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಅದನ್ನು ಬಿಟ್ಟರೆ ಈ ಫೋನ್ನ ಸ್ಪೆಸಿಫಿಕೇಷನ್ ಏನೂ ಚೇಂಜ್ ಆಗಿಲ್ಲ, ಆಯಿತಾ. ಸೊ 32,000 ಏನೋ ಇದು ನಾರ್ಮಲ್ ಫೋನು. ಈ ಸ್ಪೆಷಲ್ ಎಡಿಷನ್ಗೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಮೋಸ್ಟ್ಲಿ ಒಂದು 2,000-3,000 ರೂಪಾಯಿ ಜಾಸ್ತಿ ಆಗ್ಬೋದು. ನಾನು ಹೇಳೋದೇನಪ್ಪ ಅಂತ ಅಂದರೆ, ನೀವೇನಾದ್ರು ಫುಟ್ಬಾಲ್ ಫ್ಯಾನ್ ಆಗಿದ್ದೀರಾ ಅಂದರೆ ಈ ಒಂದು ಸ್ಮಾರ್ಟ್ಫೋನ ಕಲೆಕ್ಷನ್ನಿಗೋಸ್ಕರ, ಕಲೆಕ್ಟ್ ಮಾಡೋದಕ್ಕೋಸ್ಕರ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಅದನ್ನು ಬಿಟ್ಟರೆ ಈ ಪ್ರೈಸ್ ರೇಂಜಿಗೆ ಸ್ಪೆಸಿಫಿಕೇಷನ್ ಅಷ್ಟಕ್ಕಷ್ಟೇ, ಆಯಿತಾ. ಇದಕ್ಕಿಂತ ಒಳ್ಳೆ ಸ್ಮಾರ್ಟ್ಫೋನ್ಗಳು ನಿಮ್ಗೆ ಆರಾಮಾಗಿ ಸಿಗುತ್ತೆ. ಬಟ್ ನನಗೆ ಈ ಕಸ್ಟಮೈಸೇಷನ್ ಮಾತ್ರ ಹೆವಿ ಯೂನಿಕ್ ಅಂತ ಅನ್ನಿಸ್ತು.
ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇದೇ ಜಾಗದಲ್ಲಿ RCB ಏನಾದರೂ ಇದ್ದಿದ್ರೆ ಆಯಿತಾ, ಈ ಬಾಕ್ಸ್ ಮೇಲ್ಗಡೆ RCB ಲೋಗೋ ವಿತ್ ಕೊಹ್ಲಿದು ನಂಬರ್, ಜರ್ಸಿ ನಂಬರು ಎಲ್ಲ ಇದ್ದಿದ್ರು ಹೆಂಗಿರ್ತಿತ್ತು. ಸೇಮ್ ಈ ಫೋನ್ ಹಿಂದ್ಗಡೆನೂ ಕೂಡ RCB ಥೀಮ್ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಕ್ರೇಜ್ ನಂಗೆ ಅನ್ನಿಸ್ತಾ ನಮ್ಮ ದೇಶದಲ್ಲಿ ಈ ಒಂದು ಫುಟ್ಬಾಲ್ಗೆ ಬರಲ್ಲ ಅಂತ ಕಾಣುತ್ತೆ. ಇದೇ ಜಾಗದಲ್ಲಿ RCB ಏನಾದರೂ ಇದ್ಬಿಟ್ಟಿದ್ರೆ ನಾನೇ ತೊಗೋತಾ ಇದ್ದೆ, ಹೇಳ್ತಿಲ್ವಾ, ನಾನೇ ಫೋನ್ ನನಗೆ ಅವಶ್ಯಕತೆ ಇಲ್ಲ ಅಂದರು, ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ಅಲ್ಲ ಅಂದರು, ನಾನೇ ತೊಗೋತಾ ಇದ್ದೆ, RCBಗೋಸ್ಕರ ತೊಗೋತಾ ಇದ್ದೆ. ಸೊ ಗೊತ್ತಿಲ್ಲ ಎಷ್ಟು ಜನ ಕ್ರೇಜ್ ಇದೆ, ಇದು ಎಷ್ಟು ಜನಕ್ಕೆ ಇಷ್ಟ ಆಯ್ತು ಕಾಮೆಂಟ್ ಮಾಡಿ ಆಯಿತಾ. ಇದಕ್ಕೋಸ್ಕರ ಪರ್ಚೇಸ್ ಮಾಡ್ತೀರಾ ಆಯಿತಾ, ಮೆಸ್ಸಿ ಜರ್ಸಿ ನಂಬರ್ಗೋಸ್ಕರ, ಅರ್ಜೆಂಟೀನಾ ಫ್ಯಾನ್ಸು, ಫುಟ್ಬಾಲ್ ಫ್ಯಾನ್ಸ್ಗಳ ಪರ್ಚೇಸ್ ಮಾಡ್ತೀರಾ, ಕಾಮೆಂಟ್ ಮಾಡಿ ಆಯಿತಾ. ಒಟ್ಟಿಗೆ ಡಿಸೈನ್ ಅಂತೂ ಹೆವಿ ಇಂಪ್ರೆಸಿವ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇಷ್ಟು ಈ ಒಂದು ರೆಡ್ಮಿ ನೋಟ್ 13 Pro Plus ಇಂದು ಸ್ಪೆಷಲ್ ಎಡಿಷನ್ನು, ವರ್ಲ್ಡ್ ಚಾಂಪಿಯನ್ಸ್ ಎಡಿಷನ್ನು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.